ಅಕ್ಕ, ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಿದ್ದೀನಿ? ಚೆನ್ನಾಗಾಗಿದೆಯಾ? ನನಗೇನೋ ಹಿಡಿಸ್ತಪ್ಪ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಇಷ್ಟ ಆಗಿದೆಯೋ ಇಲ್ಲ ಅಂತ ಒಮ್ಮೆ ಕೇಳಿಬಿಡೋಣವಾ? ಕಮೆಂಟ್ ಮಾಡಿ ಎಲ್ಲರೂ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಸ್ಟೋರಿ ಮಾತ್ರ ಮುಂದೆ ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹೈಪ್ ಬರೀ 3 ಚಾನ್ಸ್ ಅಷ್ಟೇ ಸಿಗೋದು ಒಂದು ವೀಕಿಗೆ. ನೋಡಿ, ಇನ್ನೂ ಯಾರಾದರೂ ಹೈಪ್ ಮಾಡೋ ಆಪ್ಷನ್ ಇತ್ತಂದರೆ ದಯವಿಟ್ಟು ವಿಡಿಯೋನ ಹೈಪ್ ಮಾಡಿ, ಇನ್ನೂ ತುಂಬ ಜನಕ್ಕೆ ನನ್ನ ವಿಡಿಯೋಸ್ ರೀಚ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಆನಂದ್, ನೋಡೋಣ, ಹೆಂಗಾದ್ರೂ ಮಾಡಿ ಒಪ್ಸು. ಬೇಕಾದರೆ ನಾವು ಬೇಕಾದ್ರೆ ಅಡುಗೆ ಗಿಡಿಗೆ ಎಲ್ಲ ಮಾಡೋದು ಕಲ್ತ್ಕೋತೀವಿ. ಹೆಂಗಾದ್ರೂ ಮಾಡಿ ಇದ್ರಲ್ಲಿ ಸೇರಿಸು ನಮ್ಮನ್ನ. ರಾಧಿಕಾ ಬೇಕಾದರೆ ನಿಮ್ಮ ಮನೇಲೇ ಇದ್ದು ಎಲ್ಲ ಅಡುಗೆ ಬೇಕಾದ್ರೆ ಕಲ್ತ್ಕೊಂಡ್ಬಿಡ್ತಾಳೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಏನು ಕಿರಣ್, ಪದೇ ಪದೇ ಅದನ್ನೇ ಕೇಳ್ತಾ ಇದೆಯಾ? ನಾನು ಹೇಳಿದ್ನಲ್ಲ, ನಿಮ್ಮಿಬ್ಬರಿಗೆ ಅಡುಗೆ ಬರಲ್ಲ, ಒಬ್ರಿಗೂ ಅದರಲ್ಲಿ ಏನೂ ನಾಲೆಡ್ಜ್ ಇಲ್ಲ ಅಡುಗೆ ಬಗ್ಗೆ. ಈಗ ಸ್ವಲ್ಪ ದಿನದಲ್ಲಿ ಅಡುಗೆ ಕಲಿಯೋದಂದರೆ ಅದೇನು ಬಾಳೆಹಣ್ಣು ಸುಲಿದಷ್ಟು ಈಸಿ ಅಂದ್ಕೊಂಡಿದ್ಯಾ? ಹೌದಪ್ಪ ಆನಂದ, ನೀನು ಹೇಳೋದು ನಿಜನೇ. ನಿಮ್ಮ ತಂಗಿಗೆ ಏನು ಅಂದರೆ ಏನೂ ಬರೋಂಗಿಲ್ಲ. ನಮ್ಮ ಮನೆಗೆ ಬಂದಿದ್ಲಲ್ಲ ಒಂದು 2 ದಿನ, ಆಗ ಟೀ ಮಾಡ್ಕೊಡಮ್ಮ ಅಂತ ಹೇಳಿದ್ವಿ. ನಮ್ಮ ಪಕ್ಕದ ಮನೆಯವ್ರು ಬಂದಿದ್ದರು. ಬಂದಾಗ ಟೀ ಮಾಡ್ಕೊಡು ಅಂದರೆ ಆ ಹಾಲಲ್ಲಿ ಏನು ಹಾಕಿದ್ದಾಳೆ? ಚಾಪುಡ ಬದಲು ಇದಪ್ಪ ಮೆಣಸು ಅವೆಲ್ಲ ಹಾಕಿ, ಲವಂಗ ಅವೆಲ್ಲ ಹಾಕಿ ಪುಡಿ ಮಾಡಿಟ್ಟಿದ್ದೆ ನಾನು ಅಡುಗೆಗೆ ಹಾಕಕ್ಕಂತ. ಅದನ್ನು ತೊಗೊಂಡು ಹಾಕ್ಬಿಟ್ಟಿದ್ದಾಳೆ. ಅದೆಲ್ಲ ಹಾಲೆಲ್ಲ ಒಡೆದೋಗಿ ಅದೆಲ್ಲ ಸ್ಮೆಲ್ಲು ಅದನ್ನು ತಂದು ಕೊಟ್ಟಿದ್ದಾಳೆ. ಆ ಟೀ ಹೆಂಗಿರುತ್ತೆ, ಆ ಟೀ ಸ್ಮೆಲ್ ಏನು ಅದನ್ನಾದ್ರೂ ಗೊತ್ತಾಗ್ಬಾರ್ದಾ? ಅದನ್ನೇ ತಂದು ಕೊಟ್ಟಿದ್ಲು. ಆ ಟೀ ನೋಡಿ ನಮ್ಮ ಮನೆ ಪಕ್ಕದವರು ಆರಿಗೆ ಬಿದ್ರು, ಎದ್ನೋ ಬಿದ್ನೋ ಅಂತ. ಇವರೊಬ್ರು ಕಡಿಮೆ ಆಗಿದ್ರು ನನ್ನ ಮರ್ಯಾದೆ ತೆಗೆಯೋಕ್ಕೆ. ಅದೆಲ್ಲ ಯಾಕೆ ಹೇಳ್ಬೇಕೀಗ? ಅಲ್ಲ, ನಾನು ನೋಡಿದ್ದೀನಪ್ಪ ಹೆಣ್ಮಕ್ಳಿಗೆ ಅಡುಗೆ ಬರದೇ ಇರೋರನ್ನ. ಆದರೆ ಇಷ್ಟು ಏನು ಗೊತ್ತಿಲ್ಲದೆ ಇರೋರನ್ನ ನಾನು ನೋಡೇ ಇಲ್ಲ. ಅಡುಗೆಲಿ ಗಂಧ ಗಾಳಿ ಏನು ಅಂದರೆ ಏನು ಗೊತ್ತಿಲ್ಲ ಈ ಹುಡುಗಿಗೆ. ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪನಾದರೂ ಸೂಕ್ಷ್ಮ ಗೊತ್ತಾಗ್ಬಿಡುತ್ತೆ. ಅಡುಗೆ ಅಂದರೆ ಊಟ ಮಾಡೋವಾಗ ತಿನ್ನೋವಾಗ ಎಲ್ಲ ನೋಡ್ಕೊಂಡ್ಬಿಡ್ತಾರೆ, ಯಾವ್ಯಾವ ಹೆಂಗೆ ಇರ್ತವೆ ಅಂತ. ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈ ಹುಡುಗಿಗೆ ಏನಂದರೆ ಏನು ಗೊತ್ತಾಗಲ್ಲ. ಅನ್ನ ಮಾಡೋಕ್ಕೂ ಬರಲ್ಲ, ಒಂದು ಟೀ ಮಾಡೋಕ್ಕೆ ಬರಲ್ಲ, ಸಣ್ಣ ಸಣ್ಣ ಕೆಲಸನೂ ಮಾಡೋಕ್ಕೆ ಬರಲ್ಲ. ನಾವು ನೋಡಿದ್ವಲ್ಲ, ನಮ್ಮ ಮನೇಲಿ ಅಡುಗೆ ಮಾಡುವಾಗ, ಟೊಮೆಟೊ ಪಲ್ಯ ಮಾಡುವಾಗ 1 ಗ್ಲಾಸ್ ಅಕ್ಕಿಗೆ ಒಂದು 5 ಗ್ಲಾಸು ಎಷ್ಟು ಗ್ಲಾಸ್ ನೀರು ಹಾಕಿಟ್ಬಿಟ್ಟಾಳ. ಅದು ಅನ್ನ ಹೋಗಿ ಗಂಜಿ ಆಗಿತ್ತು. ಮತ್ತು ಟೊಮೆಟೊ ಪಲ್ಯ ಮಾಡಂದ್ರೆ ಆ ಟೊಮೆಟೊನ ಕಟ್ ಮಾಡ್ದೇನೆ ಒಂದೊಂದು ಹಂಗೆ ಹಾಕ್ಬಿಟ್ಟಿದ್ಲು ಎಣ್ಣೆಗೆ. ಅದೆಲ್ಲ ಕಿಚನ್ ರೂಮೆಲ್ಲ ಎಣ್ಣೆ ಸಿಡಿದು ತಾನು ಕೈಗೆಲ್ಲ ಸಿಡಿಸ್ಕೊಂಡಿದ್ಲು. ಅಡುಗೆ ಇದು ಏನು ಅಂದರೆ ಏನು ಗೊತ್ತಿಲ್ಲ ನಮ್ಮ ರಾಧಿಕಾಗೆ. ಇನ್ನು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ನಿಮ್ಮನ್ನಲ್ಲಿ ಸೇರಿಸಿ ಅವ್ರಿಗೆ ಇದು ಬದ್ದು ಮರ್ಯಾದೆನೆಲ್ಲ ತೆಗಿಬೇಕಂತ ಮಾಡಿದ್ದೀರಾ? ಕಿರಣ್, ನೀನು ಸುಮ್ಮನಿದೆಯಲ್ಲಪ್ಪ. ನಿನ್ನ ಹೆಂಡತಿ ಮಾಡಿದ್ದು ಟೀನ ನೀನು ಕುಡ್ದಿದ್ದಿಲ್ಲ. ಹೇಳು ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂತ. ಹೌದು, ನನ್ನ ಹೆಂಡತಿಗೆ ಏನೂ ಬರಲ್ಲ, ಟೀನೂ ನೆಟ್ಟಿಗೆ ಮಾಡೋಕ್ಕೆ ಬರೋಂಗಿಲ್ಲ. ಈಗಿನ ಕಟ್ಕೊಂಡು ನಾನಲ್ಲಿ ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ಅಷ್ಟೇ ಅಲ್ಲ ಕಿರಣ್, ಈಗ ಪಾರ್ವತಿಗೆ ಅವ್ರೇನೋ ತುಂಬ ಪರಿಚಯ ಇದ್ದವ್ರು ಅಂತೇಳಿ ಇವಳು ಹೇಳಿದ ಮಾತಕ್ಕೆ ಅವ್ರೇನೋ ನಿಮ್ಮನ್ನ ಕರ್ಕೋಬೋದು, ಜಾಯಿನ್ ಮಾಡ್ಕೋಬೋದು. ಆದರೆ ಅಲ್ಲಿ ಏನಾದರೂ ಕಳ್ತನ ಆಗೋದು, ವಸ್ತುಗಳು ಮಿಸ್ ಆಗೋದು ಹಂಗೆಲ್ಲ ಆಗಿಬಿಟ್ರೆ ಏನಣ್ಣ? ಫುಲ್ಲು ಡಿಸ್ಕಷನ್ ನಡೆಸ್ಬಿಟ್ಟಿದ್ದೀರಾ? ಯಾಕೆ ಗಾರ್ಡನಲ್ಲಿದ್ದೀರಾ? ಅಲ್ಲೇ ಹಾಲಲ್ಲಿ ಕೂತ್ಕೋಬೋದಿತ್ತಲ್ಲ. ಇಲ್ಲ ನವೀನ್, ಅದೇನೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಹಂಗಾಗಿ ಸುಮ್ಮನೆ ಅಲ್ಲಿ ಅಡ್ಡಡ್ಡ ಏನು ಕೂತ್ಕೊಳ್ಳೋದು ಅಂತೇಳಿ ಹಿಂಗೆ ಹೊರಗಡೆ ವಾಕಿಂಗ್ ಮಾಡ್ದಂಗಾಗುತ್ತೆ, ಗಾರ್ಡನಲ್ಲೆಲ್ಲ ಗಿಡಗಳು ಅದು ನೋಡ್ದಂಗಾಗುತ್ತೆ ಅಂತ ಬಂದಿದ್ವಿ. ಹೌದಾ? ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಅದೇ ಅಪ್ಪ, ಆನಂದ ಮತ್ತು ಪಾರ್ವತಿನ ಕೇಳ್ಕೊಂಡು ಬಂದಿದ್ರಲ್ಲ ಅವ್ರು, ಯಾರೋ ಗೊತ್ತಿರೋರು. ಅವ್ರೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವ್ರು ಹೆಂಗೋ ಮಾಡಲ್ಲ ಅಂತಿದ್ದಾರಲ್ಲ, ಅದಕ್ಕೆ ನನ್ನ ಮಗಳು ಅಳಿಯ ಕೇಳ್ತಾ ಇದ್ದಾರೆ, ನೀವು ಹೆಂಗೋ ಮಾಡ್ತಾ ಇಲ್ಲ, ನಮ್ಮನ್ನಾದರೂ ಸೇರಿಸಿ ಅಂದರೆ ನಿಮ್ಮ ಅಣ್ಣ ಒಪ್ಕೋತಾನೆ ಇಲ್ಲಪ್ಪ. ಏನು, ಇವರು ಬಿಸ್ನೆಸ್ ಮಾಡ್ತಾರಾ? ಉದ್ದಾರ. ಅದೇ ನವೀನ್, ಈಗ ಇವ್ರನ್ನೇನೋ ನಾನು ಜಾಯಿನ್ ಮಾಡಿಸಿದೆ ಅಂತ ಇಟ್ಕೋ, ಅಲ್ಲೇನಾದರೂ ವಸ್ತುಗಳು ಮಿಸ್ ಆದರೆ ಏನು ಮಾಡೋದಪ್ಪ? ಮೊದಲೇ ಅವ್ನು ಪೊಲೀಸ್ ಬೇರೆ. ಅಯ್ಯೋ, ಇವನೇನೋ ವಸ್ತುಗಳು ಮಿಸ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಎಲ್ಲಿ ನಾನು ಕಳ್ತನದ್ದೆಲ್ಲ ಬಾಯ್ ಬಿಟ್ಬಿಡ್ತಾನೋ ಏನೋ. ಅಣ್ಣ, ವಸ್ತುಗಳು ಹೆಂಗೆ ಮಿಸ್ ಆಗುತ್ತೆ? ಅಯ್ಯೋ, ನನ್ನ ಉದ್ದೇಶ ಹಂಗಲ್ಲ. ಕಿರಣ್ ಏನೋ ಕಳ್ತನ ಮಾಡ್ತಾನಂತ ನಾನೇನು ಹೇಳ್ತಾ ಇಲ್ಲ. ಒಂದು ವೇಳೆ ಹಂಗೆ ಏನಾದರೂ ಅವ್ರು ಕಣ್ ತಪ್ಪಿ ಏನಾದರೂ ವಸ್ತುಗಳು ಮಿಸ್ ಆಗಿಬಿಟ್ರೆ, ಮತ್ತು ಮೊದಲೇ ಸೂರ್ಯ ಪೊಲೀಸ್ ಅಲ್ವಾ, ಅವನೇನಾದರೂ ಇನ್ವೆಸ್ಟಿಗೇಷನ್ ಮಾಡಿ ಹಂಗೂ ಹಿಂಗೆ ಏನಾದರೂ ಮಾಡಿ ಅವ್ನು ಹೊರಗೆ ತೆಗಿತಾನ, ಮತ್ತೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಹೆಂಗ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಇವ್ ನವೀನ್ ಗೊತ್ತಿದ್ದೇ ಬೇಕು ಅಂತಲೇ ಕೇಳ್ತಾ ಇದ್ದಾನೆ. ಅವ್ನು ಬೇಕು ಅಂತಲೇ ನನಗೆ ಚುಚ್ಚಿ ಮಾತಾಡ್ತಾ ಇದ್ದಾನೆ. ಒಂದು ವೇಳೆ ಏನಾದರೂ ನಿಮ್ಮ ಕಡೆಯಿಂದ ಏನೋ ಒಂದು ತಪ್ಪಾಯಿತು, ಅವ್ರಿಗೆ ಅದು ಇಷ್ಟ ಆಗಲಿಲ್ಲ, ನಿಮ್ಮಿಬ್ಬರ ಮಧ್ಯೆ ಏನೋ ಜಗಳ ಆಯಿತು, ಆವಾಗ ನಾವು ಇದು ಕೊನೆ ಅಲ್ಲಪ್ಪ. ಈಗಲೇ ಹೇಳ್ತಾ ಇದ್ದೀನಿ, ನಿಮಗೆ ಬಿಟ್ಟಿದ್ದು, ಸೇರಿಸೋದಷ್ಟೇ ನನ್ನ ಜವಾಬ್ದಾರಿ. ನಾನು ಈಗಲೇ ಹೇಳ್ತಾ ಇದ್ದೀನಿ ಎಲ್ಲರ ಮುಂದೆ, ಇವ್ರನ್ನ ಸೇರಿಸಿದ ಮೇಲೆ ಇವ್ರಿಗೂ ನನಗೂ ಯಾವುದೇ ಜವಾಬ್ದಾರಿ ಇಲ್ಲ, ಸಂಬಂಧನೂ ಇಲ್ಲ. ಇವ್ರ ಕಡೆಯಿಂದ ಏನಾದರೂ ತೊಂದರೆ ಆದರೆ ಅಥವಾ ಏನಾದರೂ ಅಲ್ಲಿ ಪ್ರಾಬ್ಲಮ್ ಆದರೆ ನಾನು ಇದಕ್ಕೆ ಮಾತ್ರ ಅಡ್ಡ ಬರಲ್ಲ. ನಾನು ಪಾರ್ವತಿ ಇದಕ್ಕೆ ಅಡ್ಡ ಬರೋಂಗಿಲ್ಲ. ನಿಮ್ಗೆ ಇದು ಒಪ್ಪಿಗೆ ಇದ್ದರೆ ಹೇಳಿ, ನಾನು ಬೇಕಾದ್ರೆ ನಿಮ್ಮನ್ನ ಜಾಯಿನ್ ಮಾಡಿಸ್ತೀನಿ. ಅದರಲ್ಲಿ ನಮ್ಮದೇನೂ ಅಭ್ಯಂತರ ಇಲ್ಲ. ನಾನಂತೂ ಹೋಗಲ್ಲಪ್ಪ, ನಂಗೆ ಮೊದಲೇ ಅಡುಗೆ ಬರಲ್ಲ. ನಾನೇನಾದರೂ ಅಲ್ಲಿ ಎಡ್ವರ್ಟ್ ಮಾಡಿದರೆ ನನ್ನ ಮತ್ತೆ ಎಲ್ಲರೂ ಬೈದ್ಬಿಡ್ತಾರೆ. ಆಮೇಲೆ ನಂಗೆ ಯಾಕೆ ಬೇಕು ಸುಮ್ಮನೆ? ನಂಗೆ ಈ ಅಡುಗೆ ಗಿಡಿಗೆ ಎಲ್ಲ ಕಲಿಯೋಕ್ಕಾಗೋದೇ ಇಲ್ಲ. ನನಗೇನೋ ಗೊತ್ತಿಲ್ಲ, ಈ ಅಡುಗೆ ಅಂದ್ರೇ ಆಗಿ ಬರೋಂಗಿಲ್ಲ. ತಿನ್ನೋಕ್ಕಷ್ಟೇ ನಂಗೆ ಆಗೋದು.
ಬೇಡಪ್ಪ, ಈ ಪಾರ್ಟ್ನರ್ ಆಗೋದು ಬೇಡ, ಈ ಬಿಸ್ನೆಸ್ಸು ಬೇಡ. ನನ್ನ ಕೈ ಮೊದಲೇ ಸುಮ್ಮನೆ ಇರಲ್ಲ. ಮೊದಲೇ ಚಾಳಿ ಕಳ್ತನ ಮಾಡಿ ನನ್ನ ಕೈಗೂ ಚಾಳಿ ಆಗ್ಬಿಟ್ಟೈತೆ, ನನ್ನ ಬುದ್ಧಿಗೂ ಚಾಳಿ ಆಗ್ಬಿಟ್ಟೈತೆ. ನನ್ನ ಬುದ್ಧಿನ ನಾನು ಕಂಟ್ರೋಲ್ ಮಾಡ್ಕೊಂಡ್ರು ನನ್ನ ಕೈ ಸುಮ್ಮನೆ ಇರೋಂಗಿಲ್ಲ. ಕೈ ಚುಟು ಚುಟು ಅಂತ ಇರ್ತಾ ಅಲ್ಲೇನಾದರೂ ದುಡ್ಡೆಲ್ಲ ಎಗರಿಸ್ಬಿಟ್ರೆ ಮತ್ತೆ ಎಲ್ಲ ಲೆಕ್ಕ ಒಪ್ಪಿಸ್ಬೇಕಾದ್ರೆ ಸಿಗೇ ಬಿದ್ದುಬಿಡ್ತೀನಿ. ಮೊದಲೇ ಒಂದು ಪೊಲೀಸಾ, ಯಾಕೆ ಬೇಕಪ್ಪ? ನಾನೇನು ಅಂದ್ಕೊಂಡೆ, ಹೆಂಗೋ ಇವರು ಪಾರ್ವತಿ ಆನಂದ್ಗೆ ಪರಿಚಯ ಇರೋಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಬಿಡೋ ಅವರು. ಹಂಗೂ ಹಿಂಗೂ ಮಾಡಿ ಆಗಾಗ ದುಡ್ಡು ಎಗರಿಸ್ಬೋದು, ಯಾಕಂದರೆ ಹೋಟೆಲಲ್ಲ ದಿನ ಬರೋ ಹೋಗೋ ಕಸ್ಟಮರ್ಸ್ ಇರ್ತಾರೆ, ದುಡ್ಡು ಕೈಯಲ್ಲಿ ಆಡ್ತಾ ಇರ್ತಾವ, ಹಂಗೂ ಹಿಂಗೂ ಜೇಬಿಗೆ ಎಗರಿಸ್ಬೋದು ಅಂದ್ಕೊಂಡಿದ್ದೆ. ಇದು ಯಾಕೋ ನಡೆಯೋ ಮಾತು ಅನಿಸ್ತಾ ಇಲ್ಲ. ಪೊಲೀಸ್ರ ಕೈಲಿ ಯಾಕೆ ಬೇಕಪ್ಪ? ಕಳ್ಳ ಪೊಲೀಸು ಒಂದೇ ಕಡೆ ಇರೋಕ್ಕಾಗುತ್ತಾ? ಬೇಡ ಬೇಡ. ಇನ್ನೊಂದು ಕಿರಣ್, ನಿನಗೆ ಬಿಸ್ನೆಸ್ಸಲ್ಲಿ ಸೇರಿದ ತಕ್ಷಣ ನೀನು ಸುಖವಾಗಿರ್ಬೋದು ಅಂತ ಅನ್ಕೋಬೇಡ. ಅದರಲ್ಲೂ ಜವಾಬ್ದಾರಿ ಇರುತ್ತೆ, ಅದರಲ್ಲೂ ಟೆನ್ಷನ್ಸ್ ಇರುತ್ತೆ. ಅದೂ ಅಷ್ಟೊಂದೇನು ಸುಲಭ ಇರಲ್ಲ. ಅದು ಬೇರೆ, ನಿನಗೆ ದೊಡ್ಡವ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ. ಅಲ್ಲಿ ಬಂದಿರೋ ಕಸ್ಟಮರ್ಸ್ಗೆ ರೆಸ್ಪೆಕ್ಟಿಂದ ಮಾತಾಡಿಸ್ಬೇಕಾಗುತ್ತೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅದು ಮನೆಯವರೇ ಆಗಲಿ ಅಥವಾ ಹೊರಗಿನವರೇ ಆಗಲಿ, ನಿಂಗೆ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ. ದೊಡ್ಡರಂದರೆ ಸ್ವಲ್ಪನೂ ಕಿಮ್ಮತ್ತು ಕೊಡಬೇಕು, ಅವ್ರಿಗೆ ಮರ್ಯಾದೆಯಿಂದ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ. ಹಿಂಗಿರೋವಾಗ ನಿಮಗೆ ಹೆಂಗೆ ದೇವ್ರು ಸಹಾಯ ಮಾಡ್ತಾನೆ ಹೇಳು? ಹೀಗೆ ನೋಡಿನಪ್ಪ ನಂಗೆ ಕಣ್ಣಾರೆ, ಎಲ್ಲರ ಮುಂದೆ ನಮ್ಮ ಅಪ್ಪಂಗೆ ಅಷ್ಟು ಅವಮಾನ ಆಗೋ ರೀತಿ ಮಾತಾಡ್ಬಿಟ್ಟು, ನಿಮ್ಗೇನು ಗೊತ್ತು ಬಾಯಿ ಮುಚ್ಕೊಂಡು ಕೂಡ್ರಿ ಅಂತ. ಇಲ್ಲೇ ಗೊತ್ತಾಗಲ್ವಾ ನೀನು ಎಂತೋನು ಅಂತ? ನಿನ್ಗಿಂತ ಅವರು ವಯಸ್ಸಲ್ಲಿ ಎಷ್ಟು ದೊಡ್ಡವರು, ನಿನ್ಗಿರೋ ಏಜ್ಗೆ ಅವ್ರಿಗೆ ಅಷ್ಟು ಅನುಭವ ಇದೆ. ನಿನ್ನೇನು ಬೆಳೆದಿದೆಯಲ್ಲ ಇಲ್ಲಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಅಷ್ಟು ದಿನಗಳಷ್ಟು ಅವ್ರಿಗೆ ಅನುಭವ ಇದೆ. ಅವ್ರಿಗೆ ಏನು ಗೊತ್ತು ನಿಮಗೆ ಬಾಯಿ ಮುಚ್ಕೊಂಡಿರು ಅಂತ ಅಂದು. ನಮ್ಮಪ್ಪ ಆಗಿದ್ದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಅದೇ ಏನಾದರೂ ಇನ್ನೊಬ್ರಾಗಿದ್ದರೆ ನಿನ್ನ ಕಪಾಳ ಕೊಡ್ದಿರ್ತಿದ್ರು ಚಪ್ಪಲಿ ತೊಗೊಂಡು. ನಿಂಗೆ ಇದೇ ದಿಮಾಕು ಸೊಕ್ಕು ಬಿಸ್ನೆಸ್ ಮಾಡೋವಾಗೂ ಇತ್ತು ಅನ್ಕೋ, ಆಗ ಬಂದವರು ಕೂಡ ಎಲ್ಲ ಚಪ್ಪಲಿ ಕೂಡ ಸನ್ಮಾನ ಮಾಡಿಸ್ಕೋತೀಯ. ಹಂಗಂದ್ಯಾ ಕಿರಣ್? ಅಲ್ಲ, ನಿಮಗೆ ಸ್ವಲ್ಪನೂ ಗೊತ್ತಾಗಲ್ವಾ? ಮಾವ ಅಂದರೆ ಏನು ಅಂದ್ಕೊಂಡಿದ್ಯಾ? ಮಾವ ಅಂದರೆ ತಂದೆ ಸಮಾನ. ನಿಮ್ಮ ತಂದೆಗೂ ಹಿಂಗೆ ಮಾತಾಡ್ತೀಯ ನೀನು? ಗೊತ್ತಾಗಲ್ವಾ ಹೆಂಗೆ ಮಾತಾಡಬೇಕು ಅಂತ? ನೀನು ನಿಮ್ಮ ಅಪ್ಪನ ಜೊತೆ ಹೆಂಗೆ ಮಾತಾಡ್ಬೋದೇನೋ, ಆದರೆ ನಮ್ಮಪ್ಪನ ಜೊತೆ ಹೆಂಗೆ ಮಾತಾಡಿದ್ರೆ ಇನ್ನೊಂದ್ಸರಿ ನಡೆಯಲ್ಲ ಮಗನೇ, ಹೇಳ್ತಾ ಇದ್ದೀನಿ. ನನಗೆ ಬಾಯಿ ಹೆಂಗೆಂಗೋ ಬರ್ತಾ ಇದೆ ಮಾತುಗಳು. ಇರಲಿ, ನಿಂಗೆ ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾಯಿತು. ನಮಗೇನೋ ಅಂದರೆ ಅನ್ಸ್ಕೊಂಡಿರ್ತಿದ್ವಿ. ನಮ್ಮಪ್ಪಗೆ ಹೆಂಗಂದೆ ನೀನು? ನಾನಾಗಲಿ ನಮ್ಮ ಅಣ್ಣ ಆಗಲಿ ಇದುವರೆಗೂ ಒಂದು ಸರಿನೂ ನಾವು ನಮ್ಮಪ್ಪಂಗೆ ಎದುರು ಮಾತಾಡಿಲ್ಲ. ನಾವು ಅಷ್ಟು ಅವ್ರಿಗೆ ಗೌರವ ಕೊಡ್ತೀವಿ, ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ನಡ್ಕೋತೀವಿ. ನಮ್ಮಪ್ಪ ಅಂದರೆ ಅಷ್ಟು ಭಯಭಕ್ತಿಯಿಂದ ಇರ್ತೀವಿ ನಾವು. ನೀನು ಯಾವನೋ ನಿನ್ನೆ ಮೊನ್ನೆ ಬಂದು ನಮ್ಮಪ್ಪಂಗೆ ಬಾಯಿ ಮುಚ್ಚು ಅಂತ ಮಾತಾಡ್ತೀಯಾ? ಎಷ್ಟಿರಬೇಡ ನಿಂಗೆ? ಏನು ಬಾವ, ಇನ್ನೊಂದು ನಮ್ಮ ಅಪ್ಪಂಗೆ ಹಂಗೆಲ್ಲ ಮಾತಾಡಬೇಡ. ನಿಂಗೆ ಇದೇ ಲಾಸ್ಟ್ ವಾರ್ನಿಂಗ್ ಮಾವ, ನಾನು ನಕ್ಕೋ ಅಂತ ಹೇಳ್ತಾ ಇದ್ದೀನಿ. ಭುಜದ ಮೇಲೆ ಕೈ ಹಾಕಿ ಹೇಳ್ತಾ ಇದ್ದೀನಿ. ಹುಷಾರಾಗಿರೋ, ಇನ್ನೊಂದು ಸರಿ ಹಂಗೆಲ್ಲ ಮಾಡಬಾರ್ದು. ದೊಡ್ಡವರಂದರೆ ಗೌರವ ಕೊಟ್ಟು ಮಾತಾಡಬೇಕು, ಅದು ನಮ್ಮ ಅಪ್ಪಂಗೆ ಸ್ಪೆಷಲಿ. ಓಕೆನಾ? ಲೇ ಕಂತ್ರಿ, ಭುಜದ ಮೇಲೆ ಕೈ ಹಾಕ್ದಂಗೆ ನಾಟಕ ಮಾಡಿ ಎಲ್ಲರ ಎದುರಿಗೆ ನಕ್ಕೋ ಅಂತ ಬಂದಂಗೆ ಮಾಡಿ ಹಂಗೆ ಒಂದೇಟು ಹೊಡೆದ್ಬಿಟ್ಟಲ್ಲ ನನಗೆ. ನೋಡ್ ಕಿರಣ್, ಇದೇನೋ ಹೋಗ್ಲಿ ಅಂತ ಇದೊಂದು ಸರಿ ಬಿಡ್ತಾ ಇದ್ದೀನಿ. ಇನ್ನೊಂದು ಸರಿ ಏನಾದರೂ ಈ ಥರ ನಮ್ಮ ಅಪ್ಪನ ಬಗ್ಗೆ ತಪ್ಪಾಗಿ ಮಾತಾಡ್ತೀಯೋ, ನಾನು ಇನ್ನೊಂದು ಸರಿ ನನ್ನ ಬಾಯಿ ಮಾತಾಡಲ್ಲ, ನನ್ನ ಕೈ ಮಾತಾಡುತ್ತೆ. ಬಾ ಪಾರ್ವತಿ. ನೋಡಿದ್ದೀನಮ್ಮ, ಇಬ್ಬರು ಅಣ್ಣವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಗಂಡಂಗೆ ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇಲ್ಲ. ಇನ್ನೊಂದ್ಸರಿ ನನ್ನ ಕೈ ಮಾತಾಡುತ್ತೆ, ಹಂಗೆ ಹೆಂಗೆ ಅಂತ ಹೆಂಗೆ ಎದುರಿಸ್ತಾ ಇದ್ದಾರೆ ನೋಡಮ್ಮ. ಇನ್ನು ಸುಮ್ಮನೆ ಇದೆಯಲ್ಲ. ಅವರಿಬ್ಬರು ಯಾವಾಗಲೂ ಅಷ್ಟೇ ತಗಮ್ಮ, ಎಷ್ಟೇ ಆಗಲಿ ಅವರು. ಎಂಥ ದೊಡ್ಡ ಪುಣ್ಯಾತ್ಗಿತ್ಯಮ್ಮ ನೀನು. ನಿನ್ನ ಗಂಡಂಗೆ ಯಾರಾದರೂ ಏನಾದರೂ ಅಂದರೆ ಅವರು ಮಗ ಆಗಲಿ ಅಳಿಯ ಆಗಲಿ ಮಗಳಾಗಲಿ ಚಾಚು ಒಂದು ಕಪಾಳಕ್ಕೆ ಬಿಡೋದು ಬಿಟ್ಟು ಇನ್ನೂ ನಿನ್ನ ಅಳಿಯಾಗೆ ನಿನ್ನ ಮಗಳಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದೆಯಾ? ನಿನ್ನ ಗಂಡಂಗೆ ಅಷ್ಟು ಅವಮಾನ ಆಗೋ ಥರ ಮಾತಾಡಿನಲ್ಲ ನಿನ್ನ ಅಳಿಯ, ಸ್ವಲ್ಪನೂ ಸಿಟ್ಟು ರೋಷ ಬೇಜಾರು ಅನ್ನೋದು ಏನು ಬರಲಿಲ್ವ ನಿನಗೆ? ಅದೆಲ್ಲ ಬಿಟ್ಟು ಇನ್ನು ನಿನ್ನ ಅಳಿಯನ ಪರವಾಗಿ ಮಾತಾಡ್ಕೊಂಡು ಬರ್ತಾ ಇದೆಯಾ? ನಿನ್ನ ಅಳಿಯ ಮಗಳೇ ಹೆಚ್ಚಲ್ಲ ನಿನಗೆ? ಇಲ್ಲೇ ಗೊತ್ತಾಗ್ತಿದೆ ಅಪ್ಪ ಅಂದರೆ ನಿಂಗೆ ಎಷ್ಟು ಪ್ರೀತಿ ಇದೆ ಅಂತ. ಅಮ್ಮ, ನೀನು ಸುಮ್ಮನೆ ಇರ್ಬೋದೇನೋ, ನಾನು ಅಣ್ಣ ಮಾತ್ರ ಸುಮ್ಮನೆ ಇರಲ್ಲ. ಆ ಕಿರಣ್ಗೆ ಹೇಳ್ಬಿಡು ಇದೇ ಲಾಸ್ಟ್ ವಾರ್ನಿಂಗ್ ಅಂತ. ಇನ್ನೊಂದ್ಸರಿ ಏನಾದರೂ ಬಾಯಿ ತಪ್ಪಿನೂ ಮಾತಾಡಿದ್ರು ನಾನು ಸುಮ್ಮನೆ ಇರಂಗಿಲ್ಲ. ಅಣ್ಣ ಹೇಳ್ದಂಗೆ ನಮ್ಮ ಬಾಯಿ ಮಾತಾಡಲ್ಲ, ಕೈಯೇ ಮಾತಾಡೋದು. ಅದು ಆಂಟಿ, ನೀವು ಯಾವಾಗ ಬಂದ್ರಿ? ತಪ್ಪು ತಿಳ್ಕೊಬೇಡಿ ಆಂಟಿ. ನಿಮಗೆ ನಿಮ್ಮ ಗಂಡನ ಯಾರಾದರೂ ಬೈದರೆ ಸಿಟ್ಟು ಬರಲ್ವಾ? ಅದೇ ಥರ ನನಗೆ ನಮ್ಮ ಅಣ್ಣಂಗೆ ತುಂಬ ಸಿಟ್ಟು ಬಂದಿದೆ. ನಮ್ಮ ಅಪ್ಪನ ಯಾರಾದರೂ ಏನಾದರೂ ಅಂದರೆ ನಮಗೆ ತಡ್ಕೊಳಕ್ಕಾಗಲ್ಲ, ಹಂಗಾಗಿ ಸಿಟ್ಟಲ್ಲಿ ಕಿರಣ್ಗೆ ಬೈದ್ವಿ. ಇಲ್ಲಪ್ಪ, ನಾನು ಯಾವ ಬೇಜಾರೂ ಇಲ್ಲ. ನೀವು ತಪ್ಪೇನು ಮಾತಾಡಿಲ್ಲ, ಸರಿಯಾಗಿ ಮಾತಾಡಿದ್ದೀರಾ. ಅವನಿಗೆ ನಾವು ಬೈದು ಬುದ್ಧಿ ಹೇಳಿ ಸಾಕಾಗೋಗಿದೆ. ನೀವು ಹೇಳಿದ್ರಲ್ಲೂ ಏನು ತಪ್ಪಿಲ್ಲ. ಸ್ವಲ್ಪ ಬೇಜಾರಾಗ್ತಿದೆಯಪ್ಪ ಅಷ್ಟೇ. ನಿಮ್ಮಂಥ ಒಳ್ಳೆ ಗಂಡ್ಮಕ್ಳು ನನಗೆ ಹುಟ್ಟಲಿಲ್ಲಲ್ಲ ಅಂತ ಬೇಜಾರು ಅಷ್ಟೇ. ಒಳ್ಳೆ ಸಂಸ್ಕಾರ, ಒಳ್ಳೆ ಬುದ್ಧಿ, ಒಳ್ಳೆ ಜವಾಬ್ದಾರಿ ಹೊತ್ಕೊಂಡಿರೋ ಗಂಡ್ಮಕ್ಳು ಸಿಗಬೇಕಂದ್ರೆ ಪುಣ್ಯನೇ ಮಾಡಿರ್ಬೇಕು ಈಗಿನ ಕಾಲದಲ್ಲಿ. ನಂಗೆ ಅದೃಷ್ಟ ಇಲ್ಲ ಅನ್ಪಣ, ಮತ್ತು ನಮ್ಮ ಅಣ್ಣಂಗೆ ಒಳ್ಳೆ ಅದೃಷ್ಟ ಇದೆ. ಒಳ್ಳೆ ಗಂಡ್ಮಕ್ಳು ಸಿಕ್ಕಿದ್ದಾರೆ ನೋಡು. ಅವರಪ್ಪನ ಒಂದು ಮಾತು ಅಂದಿದ್ದಕ್ಕೆ ಎಷ್ಟು ಸಿಟ್ಟು ಬಂದಿದೆ. ನಿಜವಾಗ್ಲೂ ನಿಮ್ಮಂಥ ಮಕ್ಕಳ ಪಡೆಯೋಕ್ಕೆ ಪುಣ್ಯನೇ ಮಾಡಿದ್ದಾರೆ ಇವರು. ನಮಗೆ ಅದೃಷ್ಟ ಇಲ್ಲ, ಏನು ಕರ್ಮ ಮಾಡಿದ್ದೀವೋ ಏನೋ. ನನಗಿವತ್ತು ಗೊತ್ತಾಯಿತು, ನನ್ನ ಯಾರ್ಯಾರು ಎಷ್ಟೆಷ್ಟು ಇಷ್ಟಪಡ್ತಾ ಇದ್ದಾರೆ, ನನ್ನ ಮೇಲೆ ಯಾರ್ಯಾರು ಎಷ್ಟೆಷ್ಟು ಗೌರವ ಇಟ್ಟಿದ್ದಾರೆ ಅಂತ. ಹೌದು, ಈ ಕಿರಣ್ ಬಾಬಾ ಹಂಗೆ ಮಾತಾಡಬಾರ್ದಿತ್ತು. ನಮ್ಮಪ್ಪ ಅವಾಗಿಂದ ಎಷ್ಟು ಸೈಲೆಂಟ್ ಆಗಿಬಿಟ್ರು.
ಎಷ್ಟು ಕಜೀಲಿ ಮಾಡಿಬಿಟ್ರು ನಮ್ಮಪ್ಪನ. ಮಾತಾಡ್ತಾ ಇದ್ರು ಹಂಗೆ ಬಾಯಿ ಮುಚ್ಚಿಬಿಟ್ರು. ನಿಮ್ಗೇನು ಗೊತ್ತು ಬಾಯಿ ಮುಚ್ಕೊಂಡಿರಿ ಅಂತ.